ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಿಸಿಪಿಎ ಮತ್ತು ಸಿಸಿಎಸ್ ಸಭೆ ಮುಕ್ತಾಯವಾಗಿದೆ. ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ, ರಾಜಕೀಯ ವ್ಯವಹಾರಗಳ ಮೇಲಿನ ಸಂಪುಟ ಸಮಿತಿಯ ಸಭೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ 3ನೇ ಸಭೆ ಕೂಡ ಪ್ರಾರಂಭ ಆಗೋದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ನೋಡಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಬೆಳಗಿನಿಂದ 2 ಮಹತ್ವದ ಮೀಟಿಂಗ್ ಆಗಿದೆ. ಹಾಗೆ ಇದೀಗ 3ನೇ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿರೋದು. ಇದರ ಜೊತೆಗೆ ಆನ್ ಗ್ರೌಂಡ್ ಕೂಡ ಸೇನಾ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ನಡೀತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಖಂಡಿತ ಸ್ಮಿತಾ, ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವಾಗಿದೆ. ನಿನ್ನೆ ಸಶಸ್ತ್ರ ಪಡೆಯ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಸಭೆಯನ್ನ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹಣಕಾಸು ಸಚಿವರ ಜೊತೆಗೆ, ಹಾಗೆ ವಿದೇಶಾಂಗ ಸಚಿವರ ಜೊತೆಗೆ, ಹಾಗೆ ರಕ್ಷಣಾ ಸಚಿವರ ಜೊತೆಗೆ, ಹಾಗೆ ರಕ್ಷಣಾ ಸಚಿವರು, ಹೋಮ್ ಮಿನಿಸ್ಟರ್ ಸೇರಿದಂತೆ ಭದ್ರತಾ ಸಲಹೆಗಾರರ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅದು ದೇಶದ ಜನರ ಒಕ್ಕೊರಲ ಆಗ್ರಹ, ಪ್ರತೀಕಾರ. ಈ ಪ್ರತೀಕಾರದ ವಿಚಾರವಾಗಿ ಪರಮಾಧಿಕಾರವನ್ನ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿ ಆದ ನಂತರ, ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿ ಆದ ನಂತರ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿದೆಯಲ್ಲ, ಅಟ್ಯಾಕ್ ಆದ ನಂತರ ನಾವು ಹೇಗೆ ಜಾಗತಿಕವಾಗಿ ನಮ್ಮನ್ನ ಸಮರ್ಥಿಸಿಕೊಳ್ಳಬೇಕು, ಮತ್ತೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಕಟ್ಟಿಹಾಕುವಂತ ತೀರ್ಮಾನಗಳು, ಇದೆಲ್ಲದರ ಕುರಿತಾಗಿ ಬೆಳಗ್ಗೆಯಿಂದ 2 ಮೀಟಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಾಗಿದೆ. ಇನ್ನೂ ಕೂಡ ಮ್ಯಾರಥಾನ್ 2-3 ಮೀಟಿಂಗ್ಗಳು ಕೂಡ ಇದಾವೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ನಿಕ್ಕಿ ಆಗುತ್ತೆ, ಅಥವಾ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ಫೈನಲ್ ಆಗುತ್ತೆ. ಆ ನಂತರ ಈ ಸರ್ಕಾರ, ಈ ಸೇನೆ, ಭಾರತ ಸೇನೆ ಯಾವ ಕ್ಷಣದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ ಸೀಮಿತವಾಗಿಯೋ ಅಥವಾ ಪೂರ್ಣ ಪ್ರಮಾಣವಾಗಿಯೋ ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳಿದಾವೆ. ಇನ್ನಿರುವಂತ ಮುಂದಿನ 2 ದಿನಗಳು ಬಹಳ ಪ್ರಾಮುಖ್ಯತೆ. ಯಾಕಂತ ಹೇಳಿದ್ರೆ ಈ 48 ಗಂಟೆಗಳಲ್ಲಿ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಸರ್ಕಾರ ಅಥವಾ ಭಾರತೀಯ ಸೇನೆ ಹೊರಟಿದೆ ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಅದರ ಭಾಗವಾಗಿಯೇ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ, ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಸಂಪೂರ್ಣವಾಗಿ ಎಲ್ಲವನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರವಾಸಿ ಸ್ಥಳಗಳಿಗೆ ನಿಷೇಧವನ್ನ ವಿಧಿಸಿ ಅಲ್ಲಿರುವಂತಹ ಜನರನ್ನ ಖಾಲಿ ಮಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಸರ್ಕಲ್ಗಳಲ್ಲೂ ಸೇನಾ ಬಂಕರ್ಗಳನ್ನ ನಿಯೋಜಿಸಿ ಅಥವಾ ಸೇನಾ ವಾಹನಗಳನ್ನ ನಿಯೋಜಿಸಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಯಾರೂ ಹೋಗದಂತೆ ತಡಿತಾ ಇದ್ದಾರೆ, ಬ್ಯಾರಿಕೇಡ್ಗಳಿಂದ ಹಾಕಿ ಕೆಲವು ರಸ್ತೆಗಳನ್ನ ಬಂದ್ ಮಾಡುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಅಡಿಗಡಿಗೂ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸಿಆರ್ಪಿಎಫ್ನ ಯೋಧರು ಓಡಾಡ್ತಾ ಇದ್ದಾರೆ. ವಿತ್ ಗನ್ ಹಿಡ್ಕೊಂಡು, ಗನ್ನ ಆ ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಕಾಯ್ತಾ ಇರುವಂತಹ ಯೋಧರನ್ನ ಕಾಣ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಭಾರತದ ಗಡಿಯಲ್ಲಿ ಸಮರಾಭ್ಯಾಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. 7ನೇ ದಿನ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ರಾತ್ರಿ ಎಲ್ಲವೂ ಕುಪ್ವಾರ ಸೇರಿದಂತೆ ಪೂಂಚ್ ಕೆಲವು ಕಡೆಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಿದೆ. ಭಾರತವೂ ಕೂಡ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಇದು ಭಯೋತ್ಪಾದನೆ ವಿರುದ್ಧದ ಹೋರಾಟದ ಮಹತ್ವವಾದಂತಹ ತಿರುವು. ಇಲ್ಲಿಂದ ಇನ್ನು ಮುಂದೆ ಭಯೋತ್ಪಾದಕರು ನಮ್ಮತ್ತ ಯೋಚನೆ ಮಾಡೋದಕ್ಕೂ ಕೂಡ ಭಯ ಪಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಿಸಿಪಿಎ ಮತ್ತು ಸಿಸಿಎಸ್ ಸಭೆ ಮುಕ್ತಾಯವಾಗಿದೆ. ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ, ರಾಜಕೀಯ ವ್ಯವಹಾರಗಳ ಮೇಲಿನ ಸಂಪುಟ ಸಮಿತಿಯ ಸಭೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ 3ನೇ ಸಭೆ ಕೂಡ ಪ್ರಾರಂಭ ಆಗೋದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ನೋಡಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಬೆಳಗಿನಿಂದ 2 ಮಹತ್ವದ ಮೀಟಿಂಗ್ ಆಗಿದೆ. ಹಾಗೆ ಇದೀಗ 3ನೇ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿರೋದು. ಇದರ ಜೊತೆಗೆ ಆನ್ ಗ್ರೌಂಡ್ ಕೂಡ ಸೇನಾ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ನಡೀತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಖಂಡಿತ ಸ್ಮಿತಾ, ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವಾಗಿದೆ. ನಿನ್ನೆ ಸಶಸ್ತ್ರ ಪಡೆಯ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಸಭೆಯನ್ನ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹಣಕಾಸು ಸಚಿವರ ಜೊತೆಗೆ, ಹಾಗೆ ವಿದೇಶಾಂಗ
ಸಚಿವರ ಜೊತೆಗೆ ಹಾಗೆ ರಕ್ಷಣಾ ಸಚಿವರ ಜೊತೆಗೆ ಹಾಗೆ ರಕ್ಷಣಾ ಸಚಿವರು ಹೋಮ್ ಮಿನಿಸ್ಟರ್ ಸೇರಿದಂತೆ ಭದ್ರತಾ ಸಲಹೆಗಾರರ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಭಾರಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ, ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅದು ದೇಶದ ಜನರ ಒಕ್ಕೊರಲ ಆಗ್ರಹ, ಪ್ರತೀಕಾರ. ಈ ಪ್ರತೀಕಾರದ ವಿಚಾರವಾಗಿ ಪರಮಾಧಿಕಾರವನ್ನ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿ ಆದ ನಂತರ, ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿ ಆದ ನಂತರ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿದೆಯಲ್ಲ, ಅಟ್ಯಾಕ್ ಆದ ನಂತರ ನಾವು ಹೇಗೆ ಜಾಗತಿಕವಾಗಿ ನಮ್ಮನ್ನ ಸಮರ್ಥಿಸಿಕೊಳ್ಳಬೇಕು ಮತ್ತೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಕಟ್ಟಿಹಾಕುವಂತ ತೀರ್ಮಾನಗಳು, ಇದೆಲ್ಲದರ ಕುರಿತಾಗಿ ಬೆಳಿಗ್ಗೆಯಿಂದ 2 ಮೀಟಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಾಗಿದೆ. ಇನ್ನೂ ಕೂಡ ಮ್ಯಾರಥಾನ್ 2-3 ಮೀಟಿಂಗ್ಗಳು ಕೂಡ ಇದಾವೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ನಿಕ್ಕಿ ಆಗುತ್ತೆ ಅಥವಾ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ಫೈನಲ್ ಆಗುತ್ತೆ. ಆ ನಂತರ ಈ ಸರ್ಕಾರ, ಈ ಸೇನೆ, ಭಾರತ ಸೇನೆ ಯಾವ ಕ್ಷಣದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ ಸೀಮಿತವಾಗಿಯೋ ಅಥವಾ ಪೂರ್ಣ ಪ್ರಮಾಣವಾಗಿಯೋ ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳಿದಾವೆ. ಇನ್ನಿರುವಂತ ಮುಂದಿನ 2 ದಿನಗಳು ಬಹಳ ಪ್ರಾಮುಖ್ಯತೆ. ಯಾಕಂತ ಹೇಳಿದ್ರೆ ಈ 48 ಗಂಟೆಗಳಲ್ಲಿ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಸರ್ಕಾರ ಅಥವಾ ಭಾರತೀಯ ಸೇನೆ ಹೊರಟಿದೆ ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಅದರ ಭಾಗವಾಗಿಯೇ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ, ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಸಂಪೂರ್ಣವಾಗಿ ಎಲ್ಲವನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರವಾಸಿ ಸ್ಥಳಗಳಿಗೆ ನಿಷೇಧವನ್ನು ವಿಧಿಸಿ ಅಲ್ಲಿರುವಂತಹ ಜನರನ್ನ ಖಾಲಿ ಮಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಸರ್ಕಲ್ಗಳಲ್ಲೂ ಸೇನಾ ಬಂಕರ್ಗಳನ್ನ ನಿಯೋಜಿಸಿ ಅಥವಾ ಸೇನಾ ವಾಹನಗಳನ್ನ ನಿಯೋಜಿಸಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಯಾರೂ ಹೋಗದಂತೆ ತಡಿತಾ ಇದ್ದಾರೆ, ಬ್ಯಾರಿಕೇಡ್ಗಳಿಂದ ಹಾಕಿ ಕೆಲವು ರಸ್ತೆಗಳನ್ನ ಬಂದ್ ಮಾಡುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಅಡಿಗಡಿಗೂ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸಿಆರ್ಪಿಎಫ್ನ ಯೋಧರು ಓಡಾಡ್ತಾ ಇದ್ದಾರೆ. ವಿತ್ ಗನ್ ಹಿಡ್ಕೊಂಡು, ಗನ್ನ ಆ ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಕಾಯ್ತಾ ಇರುವಂತಹ ಯೋಧರನ್ನ ಕಾಣ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಭಾರತದ ಗಡಿಯಲ್ಲಿ ಸಮರಾಭ್ಯಾಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. 7ನೇ ದಿನ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ರಾತ್ರಿ ಎಲ್ಲವೂ ಕುಪ್ವಾರ ಸೇರಿದಂತೆ ಪೂಂಚ್ ಕೆಲವು ಕಡೆಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಿದೆ. ಭಾರತವೂ ಕೂಡ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಇದು ಭಯೋತ್ಪಾದನೆ ವಿರುದ್ಧದ ಹೋರಾಟದ ಮಹತ್ವವಾದಂತಹ ತಿರುವು. ಇಲ್ಲಿಂದ ಇನ್ನು ಮುಂದೆ ಭಯೋತ್ಪಾದಕರು ನಮ್ಮತ್ತ ಯೋಚನೆ ಮಾಡೋದಕ್ಕೂ ಕೂಡ ಭಯ ಪಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಿಸಿಪಿಎ ಮತ್ತು ಸಿಸಿಎಸ್ ಸಭೆ ಮುಕ್ತಾಯವಾಗಿದೆ. ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ, ರಾಜಕೀಯ ವ್ಯವಹಾರಗಳ ಮೇಲಿನ ಸಂಪುಟ ಸಮಿತಿಯ ಸಭೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ 3ನೇ ಸಭೆ ಕೂಡ ಪ್ರಾರಂಭ ಆಗೋದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ನೋಡಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಬೆಳಗಿನಿಂದ 2 ಮಹತ್ವದ ಮೀಟಿಂಗ್ ಆಗಿದೆ. ಹಾಗೆ ಇದೀಗ 3ನೇ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿರೋದು. ಇದರ ಜೊತೆಗೆ ಆನ್ ಗ್ರೌಂಡ್ ಕೂಡ ಸೇನಾ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ನಡೀತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಖಂಡಿತ ಸ್ಮಿತಾ, ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವಾಗಿದೆ. ನಿನ್ನೆ ಸಶಸ್ತ್ರ ಪಡೆಯ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಸಭೆಯನ್ನ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹಣಕಾಸು ಸಚಿವರ ಜೊತೆಗೆ ಹಾಗೆ ವಿದೇಶಾಂಗ ಸಚಿವರ ಜೊತೆಗೆ ಹಾಗೆ ರಕ್ಷಣಾ ಸಚಿವರ ಜೊತೆಗೆ ಹಾಗೆ ರಕ್ಷಣಾ ಸಚಿವರು ಹೋಮ್ ಮಿನಿಸ್ಟರ್ ಸೇರಿದಂತೆ ಭದ್ರತಾ ಸಲಹೆಗಾರರ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಭಾರಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ, ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅದು ದೇಶದ ಜನರ ಒಕ್ಕೊರಲ ಆಗ್ರಹ, ಪ್ರತೀಕಾರ. ಈ ಪ್ರತೀಕಾರದ ವಿಚಾರವಾಗಿ ಪರಮಾಧಿಕಾರವನ್ನ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿ ಆದ ನಂತರ, ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿ ಆದ ನಂತರ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿದೆಯಲ್ಲ, ಅಟ್ಯಾಕ್ ಆದ ನಂತರ ನಾವು ಹೇಗೆ ಜಾಗತಿಕವಾಗಿ ನಮ್ಮನ್ನ ಸಮರ್ಥಿಸಿಕೊಳ್ಳಬೇಕು ಮತ್ತೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಕಟ್ಟಿಹಾಕುವಂತ ತೀರ್ಮಾನಗಳು, ಇದೆಲ್ಲದರ ಕುರಿತಾಗಿ ಬೆಳಿಗ್ಗೆಯಿಂದ 2 ಮೀಟಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಾಗಿದೆ. ಇನ್ನೂ ಕೂಡ ಮ್ಯಾರಥಾನ್ 2-3 ಮೀಟಿಂಗ್ಗಳು ಕೂಡ ಇದಾವೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ನಿಕ್ಕಿ ಆಗುತ್ತೆ ಅಥವಾ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ಫೈನಲ್ ಆಗುತ್ತೆ. ಆ ನಂತರ ಈ ಸರ್ಕಾರ, ಈ ಸೇನೆ, ಭಾರತ ಸೇನೆ ಯಾವ ಕ್ಷಣದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ ಸೀಮಿತವಾಗಿಯೋ ಅಥವಾ ಪೂರ್ಣ ಪ್ರಮಾಣವಾಗಿಯೋ ಅನ್ನೋದರ ಕುರಿತಾಗಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳಿದಾವೆ. ಇನ್ನಿರುವಂತ ಮುಂದಿನ 2 ದಿನಗಳು ಬಹಳ ಪ್ರಾಮುಖ್ಯತೆ. ಯಾಕಂತ ಹೇಳಿದ್ರೆ ಈ 48 ಗಂಟೆಗಳಲ್ಲಿ ನಿಗೂಢವಾದಂತಹ ಆಪರೇಷನ್ ಮಾಡೋದಕ್ಕೆ ಸರ್ಕಾರ ಅಥವಾ ಭಾರತೀಯ ಸೇನೆ ಹೊರಟಿದೆ ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಅದರ ಭಾಗವಾಗಿಯೇ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ, ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಸಂಪೂರ್ಣವಾಗಿ ಎಲ್ಲವನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರವಾಸಿ ಸ್ಥಳಗಳಿಗೆ ನಿಷೇಧವನ್ನು
ವಿಧಿಸಿ ಅಲ್ಲಿರುವಂತಹ ಜನರನ್ನ ಖಾಲಿ ಮಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಸರ್ಕಲ್ಗಳಲ್ಲೂ ಸೇನಾ ಬಂಕರ್ಗಳನ್ನ ನಿಯೋಜಿಸಿ ಅಥವಾ ಸೇನಾ ವಾಹನಗಳನ್ನ ನಿಯೋಜಿಸಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಿಗೆ ಯಾರು ಹೋಗದಂತೆ ತಡಿತಾ ಇದ್ದಾರೆ. ಬ್ಯಾರಿಕೇಡ್ಗಳಿಂದ ಹಾಕಿ ಕೆಲವು ರಸ್ತೆಗಳನ್ನ ಬಂದ್ ಮಾಡುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಅಡಿಗಡಿಗೂ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸಿಆರ್ಪಿಎಫ್ ನ ಯೋಧರು ಓಡಾಡ್ತಾ ಇದ್ದಾರೆ. ವಿತ್ ಗನ್ ಹಿಡ್ಕೊಂಡು ಗನ್ನ ಆ ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಕಾಯ್ತಾ ಇರುವಂತಹ ಯೋಧರನ್ನ ಕಾಣ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಭಾರತದ ಗಡಿಯಲ್ಲಿ ಸಮರಾಭ್ಯಾಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. 7ನೇ ದಿನ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ರಾತ್ರಿ ಎಲ್ಲವೂ ಕುಪ್ವಾರ ಸೇರಿದಂತೆ ಪೂಂಚ್ ಕೆಲವು ಕಡೆಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಿದೆ. ಭಾರತವೂ ಕೂಡ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಇದು ಭಯೋತ್ಪಾದನೆ ವಿರುದ್ಧದ ಹೋರಾಟದ ಮಹತ್ವವಾದಂತಹ ತಿರುವು. ಇಲ್ಲಿಂದ ಇನ್ನು ಮುಂದೆ ಭಯೋತ್ಪಾದಕರು ನಮ್ಮತ್ತ ಯೋಚನೆ ಮಾಡೋದಕ್ಕೂ ಕೂಡ ಭಯ ಪಡಬೇಕು ಅನ್ನೋ ರೀತಿಯಲ್ಲೂ ಕೂಡ